ಒಂದು ಬದಲಾವಣೆಗೆ ಒಂದು ಶಕ್ತಿ ಕೊಡುವಂಥ ದಿನ, ಬದಲಾವಣೆಗೆ ನಾಂದಿ ಆಡುವಂಥ ದಿನ, ಈ ದೇಶಕ್ಕೆ ಸಂವಿಧಾನ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಇಡೀ ದಕ್ಷಿಣ ಕರ್ನಾಟಕದಿಂದ ಒಂದು ಹೊಸ ಬಾಗಿಲನ್ನೇ ತೆರೆಯುವಂತ ಒಂದು ಪವಿತ್ರವಾದಂಥ ದಿನ. ಸೊ ಇದು ಹತ್ರ ಬರ್ತಾ ಇದೆ, ಇನ್ನು 20 ದಿನ ಉಳ್ಕೊಂಡಿದೆ. ಈ ಮಧ್ಯದಲ್ಲಿ ನಮ್ಮ ನಾಯಕರುಗಳು ಬಿಜೆಪಿಯನ್ನು ತೊರೆದು ನಾವಿನ್ನ ಇಂಥ ಪಾರ್ಟಿಲಿದ್ರೆ ನಮ್ಮ ಸ್ವಾಭಿಮಾನಕ್ಕೆ ಆತ್ಮಗೌರವಕ್ಕೆ ಎಲ್ಲ ಧಕ್ಕೆ ಆಗ್ತದೆ ಅಂತ ಹೇಳಿ ಸಾವಿರಾರು ಜನ ನಾಯಕರುಗಳು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರ ಕ್ಷೇತ್ರದಲ್ಲಿ ಹಿಂದೆ ನಮ್ಮ ಜೊತೆ ಶಾಸಕರಾಗಿ ಕೆಲಸ ಮಾಡ್ತಿದ್ರು. 20 ವರ್ಷಗಳ ಕಾಲ ಬಿಜೆಪಿಯಲ್ಲಿ ಕೆಲಸ ಮಾಡಿ ಶಾಸಕರು ನಮ್ಮ ಡಾಕ್ಟರ್ ಮೇಲೂ ಚುನಾವಣೆ ನಿಂತ್ಕೊಂಡು ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ರು. ಈಗ ಗಂಗನ್ಮಯ್ಯನವರು, ನಾನು ಅವ್ರ ಜೊತೆ ಶಾಸಕರಾಗಿ ಕೆಲಸ ಮಾಡಿದ್ದೇನೆ. ಇವತ್ತು ಡಾಕ್ಟರ್ ಪರಮೇಶ್ವರ್ ಅವರಿಗೆ ಬೆಂಬಲ ಕೊಡಬೇಕು. ಪರಮೇಶ್ವರ್ ಅವರಿಗೆ ಮತ್ತು ಇಡೀ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಸಂಬಂಧಪಟ್ಟಂತ ಪ್ರಮುಖ ನಾಯಕರು ಅವರು ಬಿಜೆಪಿ ತಂದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅವರು ಮತ್ತು ಕಮಲಾ ಗಂಗನ್ಮಯ್ಯ ಅವರು ಕೂಡ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು, ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರು. ಸೊ ಅವರ ಜೊತೆಗೆ ತಿಮ್ಮಜ್ಜ ಅವರು ಬಿಜೆಪಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ರು. ಮಾರುತಿ ಅವರು ಎಸ್ಸಿ ಘಟಕದ ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ರಾಮಕೃಷ್ಣ ಅವರು ಒಬ್ಬ ಹಿರಿಯ ಅಧಿಕಾರಿ ಬ್ಯಾಂಕ್ನಲ್ಲಿ ಕೆಲಸವನ್ನು ಮಾಡಿದ್ರು. ತಿಪ್ಪಯ್ಯನವರು, ಹೀಗೆ ಶಿವಕುಮಾರ್ ಅವರು, ಸಿದ್ದಪ್ಪನವರು, ಎಲ್ಲ ಬಹಳ ಜನ ಬಿಜೆಪಿ ಮುಖಂಡಗಳು ಇವತ್ತೆಲ್ಲ ಅವರ ಜೊತೆ ತುಮಕೂರು ಜಿಲ್ಲೆಯಲ್ಲಿ ಬಂದಿದ್ದಾರೆ. ಇದಲ್ಲದೆ ನಿನ್ನೆ ತಾನೇ ನಮ್ಮ ಶಾಂತಕುಮಾರ್ ಅವರು ನಮ್ಮ ಮಾಜಿ ಮಂತ್ರಿಗಳನ್ನ ಭೇಟಿ ಮಾಡಿ ಅವರು ನನಗೆ ಫೋನ್ ಮಾಡಿ ತಿಳಿಸಿದ್ರು, ಅವ್ರನ್ನೂ ಕೂಡ ನೀವು ಅಫಿಷಿಯಲ್ ಆಗಿ ಅಡ್ಮಿಟ್ ಮಾಡಿಕೊಳ್ಬೇಕು ಅಂತೇಳಿ. ಮಾಜಿ ಮೇಯರ್ ಆಗಿದ್ದರು, 4 ಬಾರಿ ಅವರು ಬಹಳ ಸಕ್ರಿಯವಾಗಿ ಬೆಂಗಳೂರು ನಗರದ ಒಂದು ಕಾರ್ಪೊರೇಟರ್ ಆಗಿ ಮೇಯರ್ ಆಗಿ ಕೆಲಸ ಮಾಡಿದಂತ ಒಬ್ಬ ಸಕ್ರಿಯ ಮಹಿಳೆ. ಅವರು ಕೂಡ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಬೆಂಗಳೂರಿಗೆ ಒಂದು ಹೊಸ ರೂಪ ಕೊಟ್ಟಂತ, ಒಂದು ಸರಳತೆಯಲ್ಲಿ ಮೆರೆದಂತ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತೆ. ಮೇಯರ್ ಆದ್ರೂ ಕೂಡ ಒಬ್ಬ ನಾಯಕಿ ಕಾರ್ಯಕರ್ತೆ ದುಡಿದಂತ ಬಹಳ ದೊಡ್ಡ ಅಭಿಮಾನದ ಬಳಗವನ್ನ ಇಟ್ಕೊಂಡಂತವ್ರು. ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಬಂದಿದ್ದಾರೆ. ಇದಲ್ಲದೆ ನಮ್ಮ PR ನಂಜುಂಡಪ್ಪನವರು, ಅವರು ಸರಿಯಾಗಿ ಯಾವತ್ತೋ MLA ಆಗಬೇಕಾಯಿತು. ಬಹಳ ಹಿರಿಯ ನಾಯಕರು, ಬೆಂಗಳೂರು ನಗರಕ್ಕೆ ಒಂದು ದೊಡ್ಡ ಕುಟುಂಬ. ಅವರು ಸಾಮಾನ್ಯ ಕುಟುಂಬ ಅಲ್ಲ. ನಂಜುಂಡಪ್ಪನವರ ಕುಟುಂಬ ಅಂದ್ರೆ ಯಶವಂತಪುರ, ನಮ್ಮ ರಾಜರಾಜೇಶ್ವರಿ ನಗರಕ್ಕೆ ಸೇರಿದಂಗೆ ಬಹಳ ದೊಡ್ಡ ಹಿರಿಯ ಮಂಥನ ಬೆಂಗಳೂರು ನಗರದಲ್ಲಿ. ಸೊ ಅವರು ಕೂಡ ಇವತ್ತು ಅವರ ಸಾವಿರಾರು ಜನ ಅಭಿಮಾನಿಗಳ ಸಮೇತ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಮತ್ತು ನಮ್ಮ ನಾರಾಯಣಸ್ವಾಮಿ ಅವರು ಬಿಜೆಪಿ ಕ್ಯಾಂಡಿಡೇಟ್ ಆಗಬೇಕು ಅಂತ ಹೊರಟರು, ಜನತಾದಳದಲ್ಲಿದ್ದರು. ಸೊ ಅವರ ಧರ್ಮಪತ್ನಿ ಮಂಜುಳಾ ನಾರಾಯಣಸ್ವಾಮಿ ಕೂಡ ಇದ್ರು. ಇನ್ನ ಸುಮಾರು 9 ಜನ ಮಾಜಿ ಕಾರ್ಪೊರೇಟರ್ಗಳು, ಅವರೆಲ್ಲ ಒಂದು ಸಂಗಡ ಇದೆ, ನಾನು ಹೆಸರೇಳಲಿಕ್ಕೆ ಹೋಗುದಿಲ್ಲ. ಅದು ನಾಳೆ ಇನ್ನೊಂದಿನ ಸೆಕೆಂಡ್ ಬ್ಯಾಚ್ನಲ್ಲಿ ಅವನ್ನೆಲ್ಲ ಪಕ್ಷಕ್ಕೆ ಸೇರ್ಪಡೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಈಗ ಇನ್ನ ಹಲವಾರು ನಾಯಕರುಗಳು ಸ್ಟೇಜ್ ಮೇಲೆ ಇದ್ದಾರೆ. ನಾನು ಎಲ್ಲರ ಹೆಸರು ತೆಗೆದುಕೊಳ್ತಾ ಇಲ್ಲ, ಪ್ರೆಸ್ಗೆ ನಾನು ರಿಲೀಸ್ ಮಾಡ್ತೇನೆ. ಸೊ ಬಹಳ ಜನ ಶಾಸಕರಾಗಿದ್ದಂಥವ್ರು ಬಹಳ ಜನ ಇದ್ರು. ನಾವು ಅವ್ರಿಗೆ ಪೊಲಿಟಿಕಲ್ ಸ್ಪೇಸ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೆಲವರು ವಿವಿಧ ಪಾರ್ಟಿಗಳಿಗೆ ಸೇರ್ಕೊಂಡಿದ್ದಾರೆ, ಬಿಜೆಪಿಯಿಂದ ತೊರೆದು ಸೇರ್ಕೊಂಡಿದ್ದಾರೆ. ಇಷ್ಟಾದರೂ ಕೂಡ ನಾವು ನಮ್ಮ ಪಕ್ಷಕ್ಕೆ ಯಾರು ಬೇಷರತ್ತಿದ್ದೆ ಏನಿಲ್ಲದೆ ಬಂದು ಸೇರ್ಕೊಳ್ತಾರೆ ಅವರಿಗೆಲ್ಲ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀನಿ. ಇವತ್ತು ಕೂಡ ನಾನು ಬಿಜೆಪಿಯ ಎಲ್ಲ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ಮತ್ತು ಜನತಾದಳದ ಕಾರ್ಯಕರ್ತರಿಗೆ, ನಾಯಕರುಗಳಿಗೆ
ಟೈಮು ನಿಮ್ಮ ಜೊತೆ ಇರುವುದಿಲ್ಲ, ನಮ್ಮ ಜೊತೆನೂ ಇರುವುದಿಲ್ಲ. ಈ ಅವಕಾಶನ ತಾವು ಬಿಡಕ್ಕೆ ಹೋಗ್ಬೇಡಿ. ಬೆಳಕು ನಿಮ್ಮ ಮನೆ ಬಾಗಿಲೊಳಗೆ ಬರ್ತಾ ಇದೆ. ಆ ಬೆಳಕನ್ನ ಬಹಳ ಗೌರವದಿಂದ ಸ್ವಾಗತ ಮಾಡಿ. ಬದಲಾವಣೆ ಬರ್ತಾ ಇದೆ. ಈ ಪ್ರತಿ ದಿನ ಪ್ರತಿ ಗಂಟೆನೂ ಕೂಡ ನಿಮ್ಮ ಆಗಮನ ಇದು ನಿಮಗೆ ಒಂದು ಶಕ್ತಿ ತುಂಬುತ್ತದೆ, ರಾಜ್ಯಕ್ಕೆ ಒಳ್ಳೆಯದಾಗ್ತದೆ. ಆದ್ರಿಂದ ಮುಕ್ತ ಕಂಠದಿಂದ ನಾನು ನಿಮ್ಮನ್ನೆಲ್ಲ ಸ್ವಾಗತ ಮಾಡಲಿಕ್ಕೆ ನಮ್ಮ ಜಿಲ್ಲಾ ನಾಯಕರುಗಳಿಗೆ ಹೇಳಿದ್ದೇನೆ. ಸಂಕೋಚ ಪಡಕ್ಕೆ ಹೋಗಬೇಡಿ. ಸೌದಿಯವರ ಅಭಿಮಾನಿಗಳಿರ್ಬೋದು, ಜಗದೀಶ್ ಶೆಟ್ಟರ್ ಅಭಿಮಾನಿಗಳಿರ್ಬೋದು, ಜನತಾದಳದ ಅನೇಕ ನಾಯಕರುಗಳ ಅಭಿಮಾನಿಗಳಿರ್ಬೋದು, ಎಲ್ಲರೂ ಕೂಡ ನೀವು ಬೇಜಾರು ಮಾಡ್ಕೊಳ್ದೆ ನಮ್ಮ ಸ್ಥಳೀಯ ಮಟ್ಟದಲ್ಲಿ, ಯಾಕೆಂದ್ರೆ ಯಾವಾಗಲೂ ಕೂಡ ನಾನಾಗ್ಲಿ ನಮ್ಮ ಕಾರ್ಯಾಧ್ಯಕ್ಷರಾಗಲಿ ಇಲ್ಲಿ ಕೂತ್ಕೊಂಡು ನಿಮಗೆ ಮಾಡೋಕ್ಕಾಗಲ್ಲ. ನಿನ್ನೆ ತಾನೇ ಸೋಮಶೇಖರ್ ಅವರು ಕೂಡ ಅಡ್ಮಿಟ್ ಆದರು, ಬಿ ಸೋಮಶೇಖರ್ ಅವರು ಬಿಜೆಪಿ. ಹಿಂಗೆ ಬಹಳ ಜನ ಎಲ್ಲ ನಾಯಕರುಗಳು ಬಂದಿದ್ದಾರೆ. ಸೊ ವಿಶೇಷವಾಗಿ ಇವತ್ತು ರಾಜೇಶ್ವರಿ ನಗರ ಕ್ಷೇತ್ರಕ್ಕೆ, ಬೆಂಗಳೂರು ನಗರದಲ್ಲಿ, ಕೃಷ್ಣಪ್ಪನವರ ಕ್ಷೇತ್ರದಲ್ಲಿ, ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಮತ್ತು ಪ್ರಮುಖವಾಗಿ ಇವತ್ತು ಕೊರಟಗೆರೆ ತುಮಕೂರು ಜಿಲ್ಲೆಯ